ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕೂಲರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಈ ಬೇಸ್ಗೆ ಅಂತೂ ಆಲ್ರೆಡಿ ಜನವರಿಯಿಂದನೇ ಇಷ್ಟೊಂದು ಕಾಟ ಕೊಡ್ತಿದೆ ಅಂತ ಹೇಳ್ಬೋದು. ರಾತ್ರಿ ಮಲಗಕ್ಕಾಗ್ತಿಲ್ಲ, ಬೆಳಗ್ಗೆ ಓಡಾಡಕ್ಕಾಗ್ತಿಲ್ಲ, ಮನೆಗೆ ಬಂದ್ಬಿಟ್ಟು ನೆಮ್ಮದಿಯಿಂದ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ನೀರು ಕುಡಿದು ಸಾಕಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಇಷ್ಟೊಂದು ಸೆಕೆ ಇದೆ ಅಂತ ಹೇಳ್ಬಿಟ್ಟು ಎ ಸಿ ಹಾಕ್ಸೋಣ, ದೊಡ್ಡ ಕೂಲರ್ ಹಾಕ್ಸೋಣ ಅಂದರೆ ಆ ಖರ್ಚು ವೆಚ್ಚ ತಡೆಯೋಕ್ಕಾಗತ್ತಾ, ಜೊತೆಲಿ ಪವರ್ ಬಿಲ್ನ ವೆಚ್ಚ ಅದು ತಡೆಯೋಕ್ಕಾಗತ್ತಾ? ಇನ್ನೊಂದೊಳ್ಳೆ ಕೂಲರ್ ತಗೊಳ್ಳೋಂಥ ಮಾರ್ಕೆಟ್ಗೆ ಹೋದ್ರೆ 5,000 10,000 15,000 ಯಾರು ಕೊಡ್ತಾರೆ ಕೊಡೋ, ಬಾಯಿಗೆ ಬಂದಿದ್ದು ಬೆಲೆ ಹೇಳ್ತಿದ್ರೆ. ಸೊ ಇವೆಲ್ಲದಕ್ಕೂ ಪರಿಹಾರ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾಗೆ ಕೂಡ ಪರಿಹಾರ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮತ್ತೆ ಬಂದಿದ್ದೀನಿ NR ಕಾರ್ಪೊರೇಷನ್ಗೆ. ಹೌದು ವೀಕ್ಷಕರೇ, NR ಕಾರ್ಪೊರೇಷನಲ್ಲಿ ಕೈಗೆಟಕುವ ದರದಲ್ಲಿ ಅಫೋರ್ಡೆಬಲ್ ರೇಟಲ್ಲಿ ಒಂದು ಒಳ್ಳೊಳ್ಳೆ ಕೂಲರ್ಗಳಿದೆ ಅಂತ ಹೇಳ್ಬೋದು. ಕೂಲರ್ಗಳ ರಾಶಿನೇ ಹಾಕೊಂಡ್ಬಿಟ್ಟಿದ್ದಾರೆ, ದೊಡ್ಡ ಗೋಡನನ್ನೇ ರೆಡಿ ಮಾಡಿದ್ದಾರೆ, ಶೋರೂಮನ್ನೇ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, NR ಕಾರ್ಪೊರೇಷನ್ ನಿಮಗೆ ಕ್ವಾಲಿಟಿ ಕೂಲರ್ಗಳು 50% ಡಿಸ್ಕೌಂಟ್ಸಲ್ಲಿ ಸಿಗ್ತಾ ಇದೆ, ಕಮ್ಮಿ ದರದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಜೊತೆ ಸಿಗ್ತಾ ಇದೆ. ಸರ್ ಇದು ನೋಡಿ, ಇದು ಚೋಟ ಅಂದ್ರೆ ಚಿಕ್ಕದು, ಬಟ್ ಇದು ಚಿಕ್ಕದಂತ ಹೇಳಿ ನಾವು ಇದರಲ್ಲಿ ಏನು ಕಡಿಮೆ ಆಗಿ ನೋಡ್ಲಿಕ್ಕೆ ಏನಿಲ್ಲ ಸರ್. 4 ಜನ, ಒಂದು ವೈಫು, ಒಂದು 4 ಜನ ಏನಾದ್ರೂ ಫ್ಯಾಮಿಲಿ ಇರ್ತಾರೋ, ಒಂದು 20x20 ರೂಮು ಕಂಪ್ಲೀಟ್ಲಿ ಕೂಲ್ ಮಾಡುತ್ತೆ. ಅದ್ರ ಜೊತೆ ಒಂದು ಆರಾಮ್ ನೆಮ್ಮದಿ ನಿದ್ದೆ ಹೋಗ್ಬೋದು ಸರ್ ಇದರಲ್ಲಿ. ಆ ತರ ಕೂಲರ್ ಇದು. ನಮ್ಗೆ ಇದರಲ್ಲಿ 3 ಸೆಟ್ಟಿಂಗ್ ಬರುತ್ತೆ ಸರ್, ಲೋ ಮೀಡಿಯಂ ಹೈ ಅಂತ ಹೇಳಿ. 3 ಸೆಟ್ಟಿಂಗ್ ಅಲ್ಲಿ ನಾವು ಏರ್ ಫ್ಲೋ ನ ಕಂಟ್ರೋಲ್ ಮಾಡ್ಕೋಬಹುದು. ಪ್ಲಸ್ ಅದ್ರ ಜೊತೆಗೆ ಏನಂದ್ರೆ ಸ್ವಿಂಗ್ ಇರುತ್ತೆ, ಪ್ಲಸ್ ಪಂಪ್ ಇರುತ್ತೆ. ಇದರಲ್ಲಿ ನಮ್ಗೆ 3 ಸೈಡ್ ನ ಹನಿಕಂಬ್ ಬರುತ್ತೆ ಸರ್. ಏನಂದ್ರೆ 3 ಕಡೆಯಿಂದ ನಮ್ಗೆ ಗಾಳಿಯನ್ನ ಎಳ್ಕೊಂಡು ಆಚೆಯಿಂದ ಒಂದು ಒಳ್ಳೆ ತಂಪಾದ ಗಾಳಿಯನ್ನು ಕ್ರಿಯೇಟ್ ಮಾಡಿ ಆಚೆ ತಳ್ಳುತ್ತೆ. ಸರಿ ಆ ತರ ಮಾಡುತ್ತೆ ಇದು. ಇದು ನೋಡ್ಬೋದು ನೀವು ಸರ್, ಒಂದು 15ರಿಂದ 20 ಅಡಿ ಆರಾಮಾಗಿ ಇದು ಗಾಳಿ ಹೊಡಿಯುತ್ತೆ. 12 ಲೀಟರ್ ನ ಕೆಪಾಸಿಟಿ. ನಾವು ಸಿಂಪಲ್ ಆಗಿ ಇದನ್ನ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಸಿಂಪಲ್ ಆಗಿ ತಗೊಂಡು ಹೋಗ್ಬೋದು. ಮನೆಯಲ್ಲಿ ಕ್ಲೀನಿಂಗ್ ಮಾಡಕ್ ಆಗ್ಬೋದು, ಇಲ್ಲ ಯಾವುದೇ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಔಟ್ ಸೈಡ್ ಟ್ರಾವೆಲಿಂಗ್ ಹೋಗ್ತಾ ಇದೀವಿ, ಆ ಟೈಮಲ್ಲಿ ಕೂಡ ನೆಮ್ಮದಿಯಾಗಿ ತಗೊಂಡು ಹೋಗ್ಬೋದು ಸರ್. ಒಂದು ಕಾರಲ್ಲಿ ಒಂದು ಡಿಕ್ಕಿಯಲ್ಲಿ ಹಾಕೊಂಡು ಹೋಗ್ಬೋದು, ಬೈಕ್ ನಲ್ಲಿ ಇಟ್ಕೊಂಡು ಹೋಗ್ಬೋದು, ಯಾವ ತರ ಕೂಡ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆ ಗಾಳಿ ಕೂಡ ಹೆವಿ ಬರುತ್ತೆ ಸರ್. ಇಷ್ಟು ಚಿಕ್ಕದಾಗಿದೆಲ್ಲ ಅಂತೇಳಿ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ಲಿ ನೋಡಿದ್ರೆ ಹಂಗೆ ಇರ್ಬೇಕು ಸರ್. 20 ಅಡಿವರೆಗೂ ಒಂದು ಒಳ್ಳೆ ಗಾಳಿನ ಕೊಡುತ್ತೆ ಸರ್. ಆಮೇಲೆ ಪವರ್ ಕನ್ಸಂಪ್ಷನ್ ಎಷ್ಟು ಬರುತ್ತೆ ಸರ್? ಇದು ಬಂದು ನಮಗೆ ಒಂದು 2 ದಿನಕ್ಕೆ 1 ಯೂನಿಟ್ ಖರ್ಚಾಗುತ್ತೆ. ಒಂದು 50 ವ್ಯಾಟ್ಸ್ ಮೋಟರ್ ಯೂಸ್ ಮಾಡ್ತೀವಿ ಇದರಲ್ಲಿ. ಟೋಟಲ್ ನಮಗೆ ಒಂದು 2 ದಿನಕ್ಕೆ 1 ಯೂನಿಟ್ ಖರ್ಚಾಗುತ್ತೆ. ಆ ತರ ಸರ್, ಸಾಕಲ್ವಾ ಇದು? ಸರಿ, ರನ್ ಮಾಡಿ ಸರ್, ಇದನ್ನ ಆನ್ ಮಾಡಿ ಸರ್. ಇವಾಗ ಹೈಟ್ ಇದೆ ಸರ್ ಈಗ. ಓಕೆ ನೋಡಿ, ಓಹೋ ಅವ್ರು ಮಾಡೋದು ಒಂದೇ ಅಲ್ಲ, ನಾನು ಕೂಡ ನಿಮ್ಗೆ ಇಲ್ಲಿ ಬ್ಲೋ ಇದು ಮಾಡಿ ತೋರಿಸ್ತೀನಿ ಎಷ್ಟು ದೂರದವರೆಗೆ ಹಿಡಿಯತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿವರೆಗೆ ಬರ್ತಾ ಇದೆ ಸರ್, ಆರಾಮಾಗಿ ಇಲ್ಲಿ ಬರ್ತಾ ಇದೆ. ನೋಡಿ, ಒಂದು ಬೆಡ್ರೂಮ್ ಅಂದ್ರೆ 20x20 ರೂಮ್ ಅಂದ್ರೆ ಆಲ್ರೆಡಿ 10 ಫೀಟ್ ಕವರ್ ಆಗೋಯ್ತು ಸರ್. ಹೌದು, ನೋಡಿ ವೀಕ್ಷಕರೇ, ಇದ್ರ ಮುಂದೆ ನಾನು ಇಲ್ಲಿ ಹೋಗೋಕ್ಕಾಗಲ್ಲ, ಗಾಡಿ ಇದೆ. ಸೊ ಇಲ್ಲೇ ತೋರಿಸ್ಬಿಡ್ತೀನಿ ಸರ್. ವೀಕ್ಷಕರೇ, ಸಾರ್ ಅಲ್ಲಿ ಹಿಡಿದಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ನಾನು ಹಿಡಿದಿದ್ದೀನಿ. ಸೊ ನೋಡಿ, ಇಲ್ಲಿ ನೋಡಿ, ಎಲ್ಲ ಹೆಂಗೆ ಹಾರಾಡ್ತಿದೆ. ಇಲ್ಲಿ ನೋಡಿ ಸರ್, ಇದು ಕೆಳಗಡೆ ಈ ಜರಿಗಳೆಲ್ಲ ಇದು ಹಾರಾಡ್ತಾ ಇದೆ ನೋಡಿ ವೀಕ್ಷಕ. ಇಲ್ಲಿ ನೋಡಿ ಸರ್, ಇದು ಅದು ಸರ್. ನೋಡಿ ವೀಕ್ಷಕರೇ, ಅಲ್ಲಿವರೆಗೂ ಸಿಂಪಲ್ ಆಗಿ ನಮಗೆ ಆರಾಮಾಗಿ ಕವರ್ ಆಗುತ್ತೆ ಸರ್, ಅಲ್ವಾ? ಹೌದು ಸರ್. ಆರಾಮಾಗಿ ನೀವು ಹೇಳ್ದಂಗೆ ಒಂದು 20 ಅಡಿ ಅಂತೂ ಗ್ಯಾರಂಟಿ. 20 ಅಡಿ ಆರಾಮಾಗಿ ಕವರ್ ಮಾಡ್ಕೋಬಹುದು ಸರ್. ಅದ್ರ ಬೆಲೆ ತಿಳ್ಕೊಬೋದು ಸರ್ ಇದು? ಸರ್ ಇದು ಒಂದು 3,500 ರೂಪಾಯಿ ಇದೆ ಪ್ರೈಸ್. ನಿಮ್ಗೆ ಏನಾದ್ರು ಕೊರಿಯರ್ ಮಾಡ್ಕೊಡ್ಬೇಕಾದ್ರೆ ಆ ಪ್ಯಾಕಿಂಗ್ ಚಾರ್ಜ್ ಅಂತ ಹೇಳಿ 300 ರೂಪೀಸ್ ಇದಾಗುತ್ತೆ, ಅಡಿಷನಲ್ ಆಗುತ್ತೆ ಪ್ಯಾಕಿಂಗ್ ಚಾರ್ಜ್. ಮಿಕ್ಕದೆಲ್ಲ ನಿಮಗೆ ಕೊರಿಯರ್ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ ಸರ್. ಯಾರಾದ್ರೂ ಇಲ್ಲೇ ಬಂದು ತಗೊಂಡೋದ್ರೆ 3,500 ಕೊಡ್ತೀರಾ? 3,500 ರೂಪಾಯಿಗೆ ತಗೊಂಡು. ಆಮೇಲೆ ವಾರಂಟಿ ಎಷ್ಟು ಕೊಡ್ತೀರಾ ಇದಕ್ಕೆ ಸರ್? ಇದು ಮೋಟರ್ ಗ್ಯಾರಂಟಿ 2 ವರ್ಷ ಇರುತ್ತೆ, ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದೀವಿ. ಪ್ಲಸ್ ನೀವು 24 ಅವರ್ ಆಫ್ ಮಾಡದೆ ಯೂಸ್ ಮಾಡಿ ಸರ್, ಏನೂ ಆಗಲ್ಲ ಸರ್. ಸರ್, ಇದು ಸೆಕೆಂಡ್ G20 ಅಲ್ಲೇ ಹೈ ಅಂತ ಹೇಳಿ, ಪೋರ್ಟಬಲ್ ಹೈ ಅಂತ ಹೇಳಿ ನೋಡ್ಬಂದು ನೀವು ಇಷ್ಟು ಹೈಟ್ ಬರುತ್ತೆ ಸರ್. ಕೂಲರ್ ಇದು ಜಾಸ್ತಿ ಇದೆ ನಿಮ್ಗೆ. G20 ಅಲ್ಲಿ ಪೋರ್ಟಬಲ್ ಲೋ ಅಂದ್ರೆ ಕೂಡ ಸ್ವಲ್ಪ ಜಾಸ್ತಿ ಗಾಳಿ ಬರುತ್ತೆ ಇದರಲ್ಲಿ. ಎಷ್ಟು ಲೀಟರ್ ಸರ್ ಇದು? ಸರ್ ಇದು ಬಂದು 22 ಲೀಟರ್, 22 ಲೀಟರ್ಸ್ ಕೆಪಾಸಿಟಿ ಬರುತ್ತೆ ನಿಮ್ಗೆ. ಇದು ಕೂಡ 3 ಸೆಟ್ಟಿಂಗ್ ಅಲ್ಲಿ ಬರುತ್ತೆ ಸರ್. ನಮ್ಗೆ ಲೋ ಮೀಡಿಯಂ ಹೈ ಅಂತ ಹೇಳಿ 3 ಸೆಟ್ಟಿಂಗ್ಸ್ ಅಲ್ಲಿ ಗಾಳಿನ ಕಂಟ್ರೋಲ್ ಮಾಡ್ಕೋಬಹುದು. ಪ್ಲಸ್ ಅದ್ರ ಜೊತೆಗೆ ನಿಮ್ಗೆ ಈ ಕಡೆ ಪಂಪು ಪ್ಲಸ್ ಸ್ವಿಂಗ್ 2 ಬರ್ತವೆ. ಸಪರೇಟ್ ಆನ್ ಮಾಡ್ಕೋಬಹುದು, ಇಲ್ಲ ಇಲ್ಲಿ 2 ಇನ್ಕ್ಲೂಡ್ ಆನ್ ಮಾಡ್ಕೋಬಹುದು. ಆ ತರ ನಿಮ್ಗೆ ಇದಕ್ಕೂ ಕೂಡ 3 ಸೈಡ್ ಹನಿಕಂಬ್ ಬರುತ್ತೆ ಸರ್. ಇದು 3 ಸೈಡ್ ಹನಿಕಂಬ್ ಬರುತ್ತೆ. ನಮ್ಮ ಹತ್ರ ಇರೋ ಎಲ್ಲ ಕೂಲರ್ಸ್ಗೂ ಕೂಡ 3 ಸೈಡ್ ಹನಿಕಂಬ್ ಬರುತ್ತೆ ಸರ್. ಕೆಲವರಿಗೆಲ್ಲ 1 ಸೈಡ್ ಬರುತ್ತೆ, ಬಟ್ ಆದ್ರೂ ಕೂಡ ನಾವು ಅದನ್ನ ಎಲ್ಲಿ ಕಾಂಪ್ರಮೈಸ್ ಆಗಲ್ಲ. ಟೆಕ್ನಾಲಜಿ ಬರುವಾಗ ನಿಮ್ಗೆ ಒಳ್ಳೆ ಕೂಲಿಂಗ್ ಬರುತ್ತೆ ಸರ್ ಅದರಲ್ಲಿ. ಬಟ್ ಇವುಗಳೆಲ್ಲ 3 ಸೈಡ್ ಹನಿಕಂಬ್ ಇದೆ. ಸೂಪರ್. ಆನ್ ಮಾಡಿ ಸರ್, ಇದನ್ನ ಆನ್ ಮಾಡಿ. ಇದು ಮೀಡಿಯಂ ಸರ್, ಇದು ಸ್ವಲ್ಪ. ಈ ಸೆಕೆಂಡು, ಈ ಥರ್ಡು ನೀವು ನೋಡ್ಬೋದು. ಗಾಳಿ ಎಷ್ಟು ಫೀಟ್ ವರೆಗೆ ಬರುತ್ತೆ ಸರ್ ಇದು? ನೋಡಿ ಸರ್, ನಿಮ್ಮ ಪ್ರಕಾರ ಎಷ್ಟು ಫೀಟ್ ವರೆಗೆ ಬರುತ್ತೆ ಸರ್? ಇದು 25 to 30 ಫೀಟ್ ಬರುತ್ತೆ ಸರ್. ಸಾಕಾಗಿ ಗಾಳಿ ಬರ್ತಿದೆ ಅಂತ ಹೇಳ್ಬಿಟ್ಟು ಸರ್ ನೀವು ಹಿಡೀರಿ ಸರ್. ಅಲ್ಲಿ ನೋಡಿ, ಇದು ಸರ್ ಏರ್ ಫ್ಲೋ ಬಂದಿದ್ದು ಬರುತ್ತೆ ಈ ತರ. ನಿಮಗೆ ಒಂದು ಒಳ್ಳೆ ಫೀಲ್ ಸರ್. ಇವೆಲ್ಲ 20x20 ರೂಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡೋಂಥ ಕೂಲರ್ಸ್ ಇವೆಲ್ಲನೂ. ಸರ್, ಇದ್ರ ಬೆಲೆ ಎಷ್ಟಾಗುತ್ತೆ ಸರ್ ಇದು?
ಸರ್ ಇದ್ರ ಪ್ರೈಸ್ ಬಂದು 4,600 ರೂಪಾಯಿ ಬೀಳುತ್ತೆ. ಓಕೆ 22 ಲೀಟರ್ ವಾಟರ್ ಕೆಪಾಸಿಟಿ ಪ್ಲಸ್ ಅದ್ರ ಜೊತೆಗೆ ನಿಮ್ಗೆ ಇದರಲ್ಲಿ ಕೂಡ 2 ವರ್ಷದ ಮೋಟರ್ ಗ್ಯಾರಂಟಿ ಬರುತ್ತೆ. ಹೆವಿ ಮೋಟರ್ ಯೂಸ್ ಮಾಡಿದ್ದೀವಿ ಸರ್. ಮೋಟರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಓಕೆ ಆರಾಮಾಗಿ ಯೂಸ್ ಮಾಡ್ಕೊಬಂದು 24 ಅವರ್ ಕಂಟಿನ್ಯೂಸ್ ರನ್ನಿಂಗ್ ಅಲ್ಲಿ ಇಟ್ಟರು ಕೂಡ ಯಾವುದೇ ಕಾಲಕ್ಕೆ ಮೋಟರ್ ಡ್ಯಾಮೇಜ್ ಆಗೋ ಚಾನ್ಸ್ ಇರಲ್ಲ ಸರ್. ಓಕೆ ನಮಗೆ ಗ್ರಾಸ್ ನಮಗೆ ಇದು ಹೆವಿ ಮಾಡೆಲ್ ಬರುತ್ತೆ ಸರ್. ಇದು ಕಮರ್ಷಿಯಲ್ ಯೂಸೇಜ್ ಸರ್. ಇದು ಹೋಟೆಲ್ಗಳಿಗೆ, ದೇವಸ್ಥಾನಗಳಲ್ಲಿ ಮತ್ತೆ ಜನ ಎಲ್ಲಾದ್ರೆ ಜಾಸ್ತಿ ಜನ ಇರ್ತಾರೋ ಅಂತ ಪ್ಲೇಸಸ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೌಂಡ್ ಲೆಸ್, ಸಿಂಗಲ್ ಕಂಟ್ರೋಲ್ ಬರುತ್ತೆ, ಸಿಂಗಲ್ ಏರ್ ಫ್ಲೋ ಬರುತ್ತೆ, ಬಟ್ ಹೆವಿ ಬರುತ್ತೆ ಸರ್. ಅಕಸ್ಮಾತ್ ಏನಾದ್ರು ನಾವು ಇದನ್ನ ರೂಮ್ಗೆ ಇಟ್ಕೊಂಡಿದೀವಿ ಅಂದ್ರೆ ಕಂಪಲ್ಸರಿ ಕಂಬಳಿ ಹೊತ್ಕೊಂಡು ಮಾಡ್ಕೋಬೇಕು ಸರ್. ಎಷ್ಟೇ ಬಿಸಿ ಇರಲಿ, ಎಷ್ಟೇ ಬಿಸಿಲಿರಲಿ, ಕಂಬಳಿ ಮಾತ್ರ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಇದಕ್ಕೆ ಆ ರೇಂಜ್ ಅಲ್ಲಿ ಕೂಲ್ ಆಗುತ್ತೆ, ಹೆವಿ ಕೂಲ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಇದು ಎಷ್ಟು ಲೀಟರ್ ಕೆಪಾಸಿಟಿ ಸರ್? ಸರ್ ಇದು ಬಂದು 120 ಲೀಟರ್ ಕೆಪಾಸಿಟಿ ಬರುತ್ತೆ, ವಾಟರ್ ಕೆಪಾಸಿಟಿ. ಇದು 120 ಲೀಟರ್ ಕೆಪಾಸಿಟಿ ಬರುತ್ತೆ. 3 ಸೈಡ್ ಇದು ನಮಗೆ ಗ್ರಾಸ್ ಮ್ಯಾಟ್ ಕೊಡ್ತೀವಿ ಸರ್. ಕೆಲವ್ರು ಏನಂದ್ರೆ ಹನಿಕಾಮ್ ಕೇಳ್ತಾರೆ, ಕೆಲವರು ಗ್ರಾಸ್ ಮ್ಯಾಟ್ ಕೇಳ್ತಾರೆ. ಗ್ರಾಸ್ ಮ್ಯಾಟ್ ಗೆ ಹನಿಕಾಮ್ಗೆ ಏನು ಡಿಫರೆನ್ಸ್ ಏನು ಬರಲ್ಲ ಸರ್. ಕೂಲಿಂಗ್ ಅಲ್ಲಿ ಎರಡು ಒಂದೇ ಬರುತ್ತೆ. ಬಟ್ ಏನಂದ್ರೆ ಗ್ರಾಸ್ ಮ್ಯಾಟ್ ಕೆಲವರೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವ್ರಿಗೆ, ಹನಿಕಾಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಆ ಟೈಮಲ್ಲಿ ನಾವು ಅವ್ರಿಗೆ ಗ್ರಾಸ್ ಮ್ಯಾಟೇ ಕೊಡ್ಬೇಕಾಗುತ್ತೆ. ಅಂತವ್ರಿಗೋಸ್ಕರ ಅಂತ ಹೇಳಿ ತರಿಸಿದಂತ ಮಾಡಲ್ ಸರ್ ಇದು. ಇದು ಪವರ್ ಕನ್ಸಂಪ್ಷನ್ ಎಷ್ಟಿರುತ್ತೆ ಸರ್? 24 ಅವರ್ಗೆ 1 ಯೂನಿಟ್ ತಗೊಳುತ್ತೆ ಕರೆಂಟ್ ಕನ್ಸಂಪ್ಷನ್. ಬಟ್ ಗಾಳಿ ಮಾತ್ರ ನಂಬರ್ 1 ಕೂಲಿಂಗ್ ಸರ್. ಚಿಲ್ ಕೂಲಿಂಗ್ ಅಂತ ಹೇಳ್ಬೋದು ಸರ್. ಇದು ಎಲ್ಲಿಗೆ ಓಕೆ ಅಂತೀರಿ, ಯಾರಿಗೆ ಓಕೆ ಅಂತ ಹೇಳ್ತಾರೆ ಸರ್? ಜನ ಜಾಸ್ತಿ ಇರೋದು, ಇಲ್ಲಾಂದ್ರೆ 30-40 ಅಡಿ ಒಂದು ರೂಮ್ಗಳು ಇರ್ತವೆ. ಈಗ ಹಾಲ್ ಇರುತ್ತೆ, ದೊಡ್ಡ ಹಾಲ್ ಇರುತ್ತೆ, ಅಂತವ್ರಿಗೆ ಮಾತ್ರ 100% ಸೂಟೇಬಲ್ ಸರ್. ಬೆಸ್ಟ್ ಅಂತೀರಾ ಇದು? ಬೆಸ್ಟ್ ಸರ್. ಸರ್ ಇದು ಬೆಲೆ ಎಷ್ಟಾಗುತ್ತೆ ಸರ್? 8,500 ರೂಪಾಯಿ ಪ್ರೈಸ್ ಇದೆ. ಏನಾದ್ರೂ ಅವ್ರು ಕೊರಿಯರ್ ಬೇಕಂದ್ರೆ ಒಂದು 500 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಬಟ್ ನೀವು ಇದನ್ನ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ತಗೋಬೇಕಾದ್ರೆ 18,000 ಕಡಿಮೆ ಯಾರು ಕೊಡಲ್ಲ ಸರ್. ದೊಡ್ಡ ಫ್ಯಾನ್ ಅಲ್ವಾ ಸರ್? ಇದು ದೊಡ್ಡ ಫ್ಯಾನ್ ಬರುತ್ತೆ ಸರ್. ಇದು ಪ್ಲಸ್ ನಿಮ್ಗೆ ಮಾಮೂಲಿ ಇರಲ್ಲ ಸರ್, ಏರ್ ಫ್ಲೋ ಮಾತ್ರ ಇದು ಹೆವಿ ಬರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಹೋಗ್ತಾ ಇದೆ ಇಲ್ಲಿ ಸರ್. ಅಲ್ಲಿ ಬರ್ತಿರೋ ಅಷ್ಟು ಇಲ್ಲಿ ಅಲ್ಗಾಡ್ತಿದೆ ಸರ್ ಇಲ್ಲಿ. ನೋಡಿ ಸರ್, ನೋಡಿ ವೀಕ್ಷಕರೇ, ಇದು ಕಂಪ್ಲೀಟ್ಲಿ ಸೌಂಡ್ ಲೆಸ್ ಕೂಲರ್ ಸರ್. ಇದು ಪ್ಲಸ್ ಕೂಲಿಂಗ್ ಮಾತ್ರ ನಂಬರ್ 1 ಅಂತ ಹೇಳ್ಬೋದು ಸರ್. ಓಕೆ, ಜಾಸ್ತಿ ಸೆಕೆ ಇದೆ ಅಂದ್ರೆ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ ಸರ್. ಸೀಟ್ ಮನೆ ಇದರ ಇರ್ತಾರೆ ಅವರಿಗೆ ಕೂಡ 100% ಸೂಟೇಬಲ್ ಸರ್. ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಎಲ್ಲರೂ ಶೆಡ್ಗಳಲ್ಲಿ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಜಾಸ್ತಿ ಜನ ಕುತ್ಕೊಂಡು, ಅಂತವ್ರಿಗೆ ಮಾತ್ರ ನಂಬರ್ 1 ಕೂಲರ್ ಸರ್ ಇದು. ಕಡಿಮೆ ಬಡ್ಜೆಟ್ ಅಲ್ಲಿ ಒಂದು ಒಳ್ಳೆ ಕೂಲರ್ ಅಂತ ಹೇಳ್ಬೋದು. 24 ಅವರ್ ರನ್ ಮಾಡಬಹುದು. 24 ಅವರ್ ರನ್ ಮಾಡಬಹುದು ಸರ್. ಎಲ್ಲ ಹೆವಿ ಡ್ಯೂಟಿ ಮೋಟರ್ಸ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸರ್. ಕೂಲಿಂಗ್ ಮಾತ್ರ ಶಾಖ ಹೋಗ್ಬಿಡ್ತಾರೆ ಸರ್. ಸೂಪರ್ ಸರ್. ಈಗಲೇ ನೋಡಿ ವೀಕ್ಷಕರೇ, ಎಷ್ಟೊಂದು ಕೂಲ್ ಅನ್ಸ್ತಾ ಇದೆ. ಹೆವಿ ಕೂಲ್ ಬರುತ್ತೆ ಸರ್ ಇದು. ಸೂಪರ್, ಇಡೀ ಏರಿಯಾ ಪೂರ್ತಿ ಕೂಲ್ ಆಗ್ತದೆ. ಕೂಲ್ ಆಗ್ತದೆ ಸರ್. ಹೌದು. ವೀಲ್ ಇದೆಯಲ್ಲ ಸರ್ ಇದಕ್ಕೆ? ಸರ್ ನಮ್ಮ ಎಲ್ಲ ಕೂಲರ್ಸ್ಗೂ ವೀಲ್ ಬರುತ್ತೆ. ವೀಲ್ ಬರುತ್ತೆ. ಅದು G20 ಪೋರ್ಟಬಲ್ ಲೋನ್ ಬರುತ್ತೆ. ಬೇಸಿಕ್ ಇದು ಅದಕ್ಕೆ ಒಂದ್ಬಿಟ್ಟು ಎಲ್ಲದಕ್ಕೂ ವೀಲ್ ಕೊಡ್ತೀವಿ. ಫೈನಲಿ ಬಾಹುಬಲಿ. ಹೌದು ಸರ್. ಸೊ ಇದ್ರ ಬಗ್ಗೆ ಹೇಳಿ ಸರ್. ಇದು ಸರ್ ಇದು ಕರ್ನಾಟಕದಲ್ಲಿ ಫಾಸ್ಟ್ ಮೂವಿಂಗ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅದು ಸುತ್ತಿಯಲ್ಲಿ ಹೊಡೆದೋಗದೇ ಇರೋಂಥ ಕ್ವಾಲಿಟಿ, ಹೆವಿ ಕ್ವಾಲಿಟಿ. ನಾವು ಕಣ್ ಮುಚ್ಕೊಂಡು ಬೇಸಿಕ್ ಪ್ಯಾಕಿಂಗ್ ಮಾಡಿ ಕಳಿಸ್ಬಿಡ್ತಾ ಇದೀವಿ ಇದನ್ನ. ಅವರ ಕಸ್ಟಮರ್ ಮನೆಗಳಿಗೆ ಹ್ಯಾಪಿಯಾಗಿ ರೀಚ್ ಆಗ್ಬಿಡ್ತಾ ಇದೆ. ತಲೆನೋವು ಇಲ್ದಿರ, ಡ್ಯಾಮೇಜ್ ಆಗ್ತಾ ಇಲ್ಲ, ಏನು ಡ್ಯಾಮೇಜ್ ಆಗ್ತಿಲ್ಲ ಸರ್. ತಲೆ ಕೆಡಿಸ್ಕೊಳ್ಳಲ್ಲ ನಾವು ವಿಷಯದಲ್ಲಿ ಕೊರಿಯರ್ ಮಾಡುವಾಗ. ಆ ತರ ಕ್ವಾಲಿಟಿ ಇರೋಂಥ ಕೂಲರ್. ಪ್ಲಸ್ ನಿಮ್ಗೆ ಸ್ವಲ್ಪ ಸೌಂಡ್ ಬಂದ್ರು ಕೂಡ ಇದು ಕೂಡ ಕೂಲಿಂಗ್ ಅಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಆ ತರ 3 ಸ್ಪೀಡ್ ಕಂಟ್ರೋಲ್ ಬರುತ್ತೆ, ಪಂಪ್ ಇರುತ್ತೆ, ಒನ್ ಸೈಡ್ ನೇಕಂ ಬರುತ್ತೆ, ಒಳ್ಳೆ ಕೂಲಿಂಗ್ ಬರುತ್ತೆ ಸರ್. ಡ್ಯೂರೇಬಿಲಿಟಿ ಒಂದು 4-5 ವರ್ಷ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಕೋಬಹುದು ಸರ್. ಎಷ್ಟು ಲೀಟರ್ ಸರ್ ಇದು? ಸರ್ ಇದು 120 ಲೀಟರ್ ಕೆಪಾಸಿಟಿ ಬರುತ್ತೆ, 120 ಲೀಟರ್ ಕೆಪಾಸಿಟಿ ಬರುತ್ತೆ. ನಾವೇ ಇದಕ್ಕೆ ಕೂಡ ವೀಲಿಂಗ್ ಇರುತ್ತಲ್ವಾ, ಆದ ಕಾರಣ ನಾವು ಪುಲ್ ಅಂಡ್ ಪುಷ್ಗೆ ತುಂಬಾ ಸಿಂಪಲ್ ಆಗಿರುತ್ತೆ. ಪವರ್ ಕನ್ಸಂಪ್ಷನ್ ಎಷ್ಟಿರುತ್ತೆ ಸರ್? ಇದು ಕೂಡ ಒಂದಿನಕ್ಕೆ 1 ಯೂನಿಟ್ ಖರ್ಚಾಗುತ್ತೆ. ಯಾರಿಗೆ ಬೆಸ್ಟ್ ಅಂತ ಹೇಳ್ತೀರಾ ಇದು? ಸರ್ ಇವೆಲ್ಲ ಸ್ವಲ್ಪ ಹಾಲ್ ದೊಡ್ಡದಿದೆ, ಕೂಲಿಂಗ್ ಸರೋಗ್ತಿಲ್ಲ ಅಂತ ಅವ್ರಿಗೆ ಇದು ಬೇಕಾಗುತ್ತೆ. ಒಂದು 30 ಅಡಿ ರೂಮ್ ಇರ್ತಾವೋ ಅವ್ರಿಗೆ ಇದಾಗುತ್ತೆ. ಪ್ಲಸ್ ಔಟ್ಡೋರ್ ಏರಿಯಾಸ್ ಇರ್ತಾರೆ ಸರ್. ಅದಕ್ಕೆ ಈಗ ಶೆಡ್ಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಕೆಲಸದವ್ರೆಲ್ಲ, ಹಸುಗಳಿಗೆ ಇಡಬೇಕಾದ್ರೆ ಅಂತ ಅವ್ರಿಗೆ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಏರ್ ಫ್ಲೋ ಚೆನ್ನಾಗಿರುತ್ತೆ ಸರ್. ಬೆಲೆ ಹೇಳ್ಬಿಡಿ ಸರ್. ಹಂಗೆ ಇದು ಸರ್ ಇದು ಕೂಡ 8,500 ರೂಪಾಯಿ. ಏನಾದ್ರು ಡೆಲಿವರಿ ಬೇಕಂದ್ರೆ ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊರಿಯರ್ ಚಾರ್ಜ್ ಆಗುತ್ತೆ. ಕೊರಿಯರ್ ಅಂದ್ರೆ ಪ್ಯಾಕಿಂಗ್ ಚಾರ್ಜ್ ಆಗುತ್ತೆ ಸರ್, ಕೊರಿಯರ್ ಫ್ರೀ. ಓಕೆ, ಸೊ ಇದ್ರಷ್ಟೇನೆ ಮುಂಚೆ ಮಾಡೆಲ್ ಅಷ್ಟೇನೆ ಪ್ರೈಸ್ ಇದೆ? ಸೇಮ್ ಸರ್, ಪ್ರೈಸಸ್ ಅಷ್ಟೇನೆ. ನಿಮ್ಗೆ ಇದಲ್ಲದಿರಾ ಏನಾದ್ರು ಇನ್ನೂ ದೊಡ್ಡ ಸೈಜ್ ಬೇಕು, ಕಸ್ಟಮೈಸೇಷನ್ ಬೇಕು ಅಂದ್ರೆ ಕರ್ನಾಟಕದಲ್ಲಿ ನಾವು ಮಾತ್ರ ಮಾಡ್ಕೊಡ್ತೀವಿ ಸರ್. ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತೀವಿ. ನಿಮ್ಗೆ ಏನಾದ್ರು ಒಂದು ಇನ್ನೂ ದೊಡ್ಡ ಸೈಜಸ್ ಬೇಕು, ನಾವು ಯಾವ್ದು ಸೈಜ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಟೇಬಲ್ ಫ್ಯಾನ್, ಸ್ವಿಂಗ್ ಆಪ್ಷನ್ ಕೂಡ ಇರುತ್ತೆ. ಇವು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. 3 ಸ್ಪೀಡ್ ಕಂಟ್ರೋಲ್ ಇರುತ್ತೆ ಸರ್. 3 ಸ್ಪೀಡ್ ಕಂಟ್ರೋಲ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. 2,000 ರೂಪಾಯಿಗೆ ನಮ್ಮ ಕಂಪ್ನಿಯಲ್ಲಿ ಮಾತ್ರ ಕೊಡ್ತಾ ಇದೀವಿ ಸರ್. 2,000 ರೂಪಾಯಿಗೆ ಇಡೀ ಇಂಡಿಯಾದಲ್ಲಿ ನಿಮ್ಗೆ ಈ ರೇಟ್ ಅಲ್ಲಿ ಈ ಫ್ಯಾನ್ ಗಳನ್ನ ಯಾರು ಕೊಡೋರೇ ಇಲ್ಲ ಸರ್. ಇದು ಫ್ರೀ ಡೆಲಿವರಿ ಕೊಡ್ತೀರಾ? ಫ್ರೀ ಡೆಲಿವರಿ ಕೊಡ್ತೀವಿ ಸರ್. 2,000 ಫ್ರೀ ಡೆಲಿವರಿ. 2,000 ರೂಪಾಯಿಗೆ ನಿಮ್ಮ ಮನೆವರೆಗೂ ಫ್ರೀ ಡೆಲಿವರಿ ಮುಟ್ಟಿಸ್ಬಿಡ್ತೀವಿ ಸರ್. ಸೂಪರ್ ಸರ್. ಆಮೇಲೆ ಈ ಕಡೆ ಬಂದ್ರೆ ನೆಕ್ಸ್ಟ್ ಸರ್ ಇದು ಬಂದು ನಮಗೆ ಪೆಡಲ್ಸ್ಟರ್ ಫ್ಯಾನ್ ಅಂತ. ಇದು ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ನಮಗೆ ಇದು ನೋಡಿ ಸರ್, ಇದು ಸ್ಟ್ಯಾಂಡ್ ಮೆಟಲ್, ಇದು ಮೆಟಲ್,
ಇದು ಮೆಟಲ್, ಇದು ನಮಗೆ ಈ ಪೌಚ್ ಕೂಡ ಮೆಟಲ್ ಸರ್. ಎಲ್ಲ ಮೆಟಲ್, A to Z ಟೋಟಲ್ ಮೆಟಲ್ ಸರ್. ಫ್ಯಾನ್ ಒಂದೇ ನಾವು ನಿಮ್ಗೆ ಪ್ಲಾಸ್ಟಿಕ್ ಕೊಡ್ತೇವೆ. ಕಾರಣ ಏನು ಸರ್, ಮೆಟಲ್ ಫ್ಯಾನು ನೀವು ನೈಟ್ ನಿದ್ದೆ ಹೋಗ್ಲಿಕ್ಕೆ ಆಗಲ್ಲ ಸರ್. ಸೌಂಡ್ ಬರುತ್ತೆ, ಹೆವಿ ಸೌಂಡ್ ಬರುತ್ತೆ, ವೈಬ್ರೇಷನ್ಗೆ ನಿದ್ದೆ ಹೋಗ್ಲಿಕ್ಕೆ ಆಗಲ್ಲ, ಮೆಂಟಲ್ ಬಂದ್ಬಿಡುತ್ತೆ ಸರ್ ಮೈಂಡ್ಗೆ. ಆದ್ರೆ ಅದಕ್ಕೆ ನಾವು ಪ್ಲಾಸ್ಟಿಕ್ ಫ್ಯಾನ್ ಮಾತ್ರ ಯೂಸ್ ಮಾಡ್ತೇವೆ. ಎಲ್ಲ ಕೂಲರ್ಸ್ಗೂ ಪ್ಲಾಸ್ಟಿಕ್ ಫ್ಯಾನ್ ಯೂಸ್ ಮಾಡ್ತೇವೆ. ಯಾರಿಗಾದ್ರೂ ಬೇಕಂದ್ರೆ ಮೆಟಲ್ ಫ್ಯಾನ್ ನಾವು ಕೊಡ್ಲಿಕ್ಕೆ ರೆಡಿ ಇದೀವಿ ಸರ್. ಬೇಕಾದ್ರೆ ಸ್ಪೇರ್ ಆಗಿ ಒಂದು ಕೊಟ್ಬಿಡ್ತೇವೆ, ಫ್ರೀ ಆಗಿ ಕೊಟ್ಬಿಡ್ತೇವೆ ಸರ್. ಬಟ್ ಅದನ್ನ ತಡ್ಕೊಳಿಕ್ ಆಗಲ್ಲ ಸರ್ ವೈಬ್ರೇಷನ್ಗೆ, ಸೌಂಡ್. ಹೌದು ಸರ್, ಆ ತರ ಇದು ಕಂಪ್ಲೀಟ್ಲಿ ಟಾಪ್ ಟು ಬಾಟಮ್ ಎಲ್ಲ ಮೆಟಲ್ ಇರುತ್ತೆ. ನಿಮ್ಗೆ ಇಲ್ಲೇನಾದ್ರೆ ಕರೆಂಟ್ ಸರ್ಕ್ಯೂಟ್ಸ್ ಹೋಗ್ತಾವೋ ಈ ಏರಿಯಾ ಮಾತ್ರ ಪ್ಲಾಸ್ಟಿಕ್ ಯೂಸ್ ಮಾಡಿದೀವಿ ಸರ್. ಯಾಕಂದ್ರೆ ಯಾವುದೇ ಕಾಲಕ್ಕೆ ನಾವು ಒಂದು 2-3 ವರ್ಷ 4 ವರ್ಷ ಯೂಸ್ ಮಾಡಿದ ನಂತರ ಕೂಡ ಕರೆಂಟ್ ಲೀಕೇಜ್ ಇಲ್ಲಿ ಬರಬಾರ್ದು ಸರ್. ಆದ ಕಾರಣ ಈ ಪ್ಲೇಸ್ ಏನಾದ್ರೆ ಇದೆಯಾ ಟೋಟಲಿ ನಾವು ಇದನ್ನ ಪ್ಲಾಸ್ಟಿಕ್ ಇಂದ ನಾವು ಮೋಲ್ಡ್ ಮಾಡಿದ್ದೇವೆ. ಆದ ಕಾರಣ ನಿಮಗೆ ಇದು ಒಂದ್ಸಲ ತಗೊಂಡ್ಬಿಟ್ರೆ ನೀವು 4-5 ವರ್ಷ ಕಣ್ಮುಚ್ಕೊಂಡು ಯೂಸ್ ಮಾಡ್ಕೋಬಹುದು ಸರ್. ಇದಾದ ನಾನು ಹೇಳ್ಬೋದು ನಿಮಗೆ ಈ ವರ್ಷಕ್ಕೆ ಬಾಳಿಕೆಗೆ ಬರ್ಬೋದು ಸರ್. ಇದು ಮುಂದೆ ವರ್ಷಕ್ಕೆ ಬರುತ್ತಾ ಇಲ್ಲ ನಾನು ಗ್ಯಾರಂಟಿ ಹೇಳಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಕಂಪ್ಲೀಟ್ಲಿ ಪ್ಲಾಸ್ಟಿಕ್, ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಮಾಡ್ತೇವೆ. ನಾವೇ ಅಲ್ಲ, ಇದನ್ನ ಯಾರ್ಯಾರು ಸೇಲ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೂಡ ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಅದಕ್ಕೆ ಈ ವರ್ಷ ಬರೋದು ನಾಳೆ ವರ್ಷಕ್ಕೆ ಬರಲ್ಲ ಸರ್ ಇವು. ಯಾಕಂದ್ರೆ ಆಲ್ರೆಡಿ ಎಲ್ಲರಿಗೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಟೇಬಲ್ ಫ್ಯಾನ್ ಗಳಲ್ಲಿ. ಆ ತರ ಇದೇನಂದ್ರೆ ನಿಮ್ಗೆ ಇದರ ಪ್ರೈಸ್ ಬಂದು 2100 ರೂಪಾಯಿ ಮಾತ್ರ. ಜಸ್ಟ್ 100 ರೂಪೀಸ್, 100 ರೂಪಾಯಿ ಎಕ್ಸ್ಟ್ರಾ ಮಾತ್ರನೇ ಸರ್. ಹೆವಿ ಏರ್ ಫ್ಲೋ ಪ್ಲಸ್ ನೋಡ್ಕೋಬಹುದು ನೀವು ಕ್ವಾಲಿಟಿ ಹೆಂಗಿದೆ ಅಂತ. ಪ್ಲಸ್ ಇದು ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಸರ್. ನೋಡಿ, ಪೆಡಲ್ ಸ್ಟರ್ ಫ್ಯಾನ್ ಇದು ಹೇಳ್ಬೇಕಾದ್ರೆ ಡೌನ್ ಆಗುತ್ತೆ, ಹೈಟ್ ಬೇಕಾದ್ರೆ ಹೈಟ್ ಮಾಡ್ಕೊಳ್ಳಿ ಸರ್, ಹೈಟ್ ಆಗುತ್ತೆ. ಪ್ಲಸ್ ನೀವು ಇದು ಹೇರ್ ಫ್ಲೋ ಕೂಡ ನೀವು ಒಂದು ರೇಂಜ್ ಬರುತ್ತೆ ಸರ್. ಇವೆಲ್ಲ ಸ್ವಿಂಗ್ ಆಪ್ಷನ್ ಇದೆ, 3 ಸೆಟ್ಟಿಂಗ್ ನ ಕಂಟ್ರೋಲ್ ಬರುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್. ಮತ್ತೆ ಇದು ಬಿಟ್ಟು ನೆಕ್ಸ್ಟ್ ಕಮರ್ಷಿಯಲ್ ಮಾಡಲ್ ಸರ್. ಇದ್ರ ಬಗ್ಗೆ ಹೇಳಿ. ಇದು ಬಂದು ನಿಮಗೆ ಇದಕ್ಕೆ 1000 ರೂಪೀಸ್ ಡಿಫ್ರೆನ್ಸ್ ಮಾತ್ರನೇ ಬರುತ್ತೆ. ಫಸ್ಟ್ ನಾನು ಪ್ರೈಸ್ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಸರ್, ಇದು ಈ ಪ್ಲೇಟ್ ನೋಡಿ ಸರ್, ಮೆಟಲ್ ಎಷ್ಟು ದೊಡ್ಡ ಪ್ಲೇಟ್ ಇದೆ, ಎಷ್ಟು ದೊಡ್ಡ ಪ್ಲೇಟ್ ಇದೆ ನೋಡಿ. ಇವೆಲ್ಲ ಕಮರ್ಷಿಯಲ್ ಯೂಸೇಜ್ ಸರ್. ಈಗ ರಾಗಿ ಇದು ಮಾಡ್ಲಿಕ್ಕೆ ಹೋಗ್ತಾರೆ, ರಾಗಿಯನ್ನ ಇದು ಗಾಳಿಗೋಸ್ಕರ ಇದು ಮಾಡ್ತಾರೆ ಜಾಸ್ತಿ ಜನ, ಅವ್ರಿಗೆಲ್ಲ ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗಂತದ್ದು. ನೋಡಿ ಹೈಟ್ ಅಡ್ಜಸ್ಟ್ಮೆಂಟ್ ಇದು ಎಷ್ಟು ಹೈಟ್ ಹೋಗುತ್ತೆ ಅಂತ ಹೇಳಿ, ತುಂಬಾ ಹೈಟ್ ಹೋಗುತ್ತಾ ಇದು ನೋಡಿ, ಇಷ್ಟ ಹೈಟ್ ಬರುತ್ತೆ ಸರ್. ಈ ತರ ಎಲ್ಲಾದ್ರೂ ನೀವು ಜನ ಜಾಸ್ತಿ ಇದಾರೆ ಇಲ್ಲ ಮನೆಗಳಲ್ಲಿ ಅಂಗಡಿಗಳಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಟೇಬಲ್ ಫ್ಯಾನ್ ತರ ಯೂಸ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. 4 ರಿಂದ 5 ವರ್ಷ ಕಣ್ಮುಚ್ಕೊಂಡು ಯೂಸ್ ಮಾಡ್ಕೋಬಹುದು ಸರ್. ನಿಮ್ಗೆ ಇದು ಅಮೆಜಾನ್ ಪ್ರೈಸ್ ಬಂದು 5000 ರೂಪಾಯಿ ಇದೆ, ನಮ್ಮ ಹತ್ರ 3100 ರೂಪಾಯಿ ಮಾತ್ರ. ನೋಡಿ ಸರ್, ಏನ್ ಸರ್ ಇದು ಹೆವಿ ಗಾಳಿ. ಇರಿ ಸ್ವಿಂಗ್ ಆಫ್ ಮಾಡಿದ್ದೀನಿ ಸರ್. ಈಗ ಇದು ಇನ್ನು ಮೀಡಿಯಂ ಸರ್. ಇದು 20-30 ಅಡಿ ಬರುತ್ತೆ ಸರ್. ಹಂಗಾರೆ ಇದು ನೋಡಿ ಸರ್ ಹೆಂಗಿದೆ ಗಾಳಿ, ನೋಡಿ ನೋಡಿ ವೀಕ್ಷಕರೇ, ಹೆವಿ ಗಾಳಿ. ಒಂದು 10 ಅಡಿ ದೂರ ಹೋಗ್ತೀನಿ, 10 ಅಡಿ ದೂರ ಹೋದ್ರೂ ಇಲ್ಲಿ ಹಿಡ್ಕೊಳಕ್ ಆಗ್ತಿಲ್ಲ ನನ್ನ ಕೈಲಿ. ನೋಡಿ ಸರ್, ಇದು ಕಮರ್ಷಿಯಲ್ ಯೂಸೇಜ್ ಸರ್. ಇದು ಟೋಟಲಿ ಕಮರ್ಷಿಯಲ್ ಯೂಸೇಜು. ಈ ಪ್ರೈಸಸ್ ಅಲ್ಲಿ ನಿಮ್ಗೆ ಇಂಡಿಯಾದಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಮೇನ್ ಅದು ನೋಡಿ ಯಾವ ತರ ಬರುತ್ತೆ ಅಂತ ಹೇಳಿ. ಗಾಳಿ ಎಲ್ಲ ತಂಪಾದ ಗಾಳಿನೇ ಬರುತ್ತೆ ಸರ್. ಮತ್ತೆ ಒಂದು ಒಳ್ಳೆ ಗಾಳಿ ಕೊಡುತ್ತೆ. ಒಂದು ನೀವು ಟೇಬಲ್ ಫ್ಯಾನ್ ತಗೊಳ್ತೀವಿ ಅಂದ್ರೆ ಆರಾಮಾಗಿ ನಮ್ಮ ಹತ್ರ ತಗೊಳ್ಳಿ ಸರ್. ಇದು ಬೆಸ್ಟ್. ನೆಕ್ಸ್ಟ್ ಮಾಡೆಲ್ ಸರ್, ಇವೆಲ್ಲ ಟವರ್ ಫ್ಯಾನ್ಗಳು ಸರ್, ಟೋಟಲ್ ಟವರ್ ಫ್ಯಾನ್ಗಳು. ನಮ್ಮ ಮನೆಗಳಲ್ಲಿ ಅಂದ್ರೆ ಎಸಿ ಇದೆ, ಎಸಿ ಕರೆಕ್ಟ್ ಆಗಿ ಈಗ ಕಾರ್ಪೊರೇಟ್ ಆಫೀಸ್ಗಳು ಇವೆಲ್ಲ ಇರ್ತವೆ ಸರ್. ಅಲ್ಲಿ ಏನಾಗುತ್ತೆ ಅಂದ್ರೆ ಎಸಿಗಳು ಕೆಲವು ಪ್ಲೇಸ್ ಅಲ್ಲೆಲ್ಲ ಇಟ್ಟಿರ್ತೇವೆ, ಅದು ಟೋಟಲಿ 4 ಕಾರ್ನರ್ ಕವರ್ ಆಗಲ್ಲ ಸರ್. ಹೋಟೆಲ್ಸ್ ಆಗ್ಬೋದು, ರೆಸ್ಟೋರೆಂಟ್ಸ್ ಆಗ್ಬೋದು, ಎಲ್ಲರಿಗೂ ಇದೆ ತಲೆನೋವೇನೆ. ಈ ತರ ಒಂದು ಟವರ್ ಫ್ಯಾನ್ ಯೂಸ್ ಮಾಡೋದ್ರಿಂದ 4 ಕಾರ್ನರ್ಗೆ ಕಂಪ್ಲೀಟ್ಲಿ ಸೇರಿಸಬಹುದು ಸರ್ ಕೂಲಿಂಗ್ ಅನ್ನೋದು. ನಾನು ಇದನ್ನ ಮನೆಗೆ ರೆಕಮೆಂಡ್ ಮಾಡಲ್ಲ ಆದಷ್ಟು. ಎಸಿ ಇರೋಂಥವ್ರಿಗೆ ಮಾತ್ರ ನಂಬರ್ 1 ಸರ್, ಬೆಸ್ಟ್. ಯಾಕೆಂದ್ರೆ ಸರ್ ಈಗ ಕೂಲಿಂಗ್ ಬೇಕು ಅಂದ್ರೆ ನೀರ್ ಹಾಕ್ಲೇಬೇಕು. ವಿತೌಟ್ ವಾಟರ್ ಕೂಲಿಂಗ್ ಬರಲ್ಲ. ನಮ್ಮ ಮನೇಲಿ ಏನಾದ್ರೆ ಸೀಲಿಂಗ್ ಫ್ಯಾನ್ ವರ್ಕ್ ಮಾಡುತ್ತೋ ಅದೇ ತರ ಇದು ವರ್ಕ್ ಮಾಡುತ್ತೆ. ಬಟ್ ಏನಂದ್ರೆ ನಿಮ್ಗೆ ಇದು ಬೆನಿಫಿಟ್ ಏನಂದ್ರೆ ಸೀಲಿಂಗ್ ಫ್ಯಾನ್ ಒಂದು 10 ಅಡಿ ಗಾಳಿಯನ್ನು ನೋಡಿದ್ರೆ ಇದು 20-30 ಅಡಿ ಹೆವಿ ಫ್ಲೋ ಅನ್ನು ಹೊಡಿಯುತ್ತೆ ಸರ್. ಹೆವಿ RPM ಇರುತ್ತೆ ಸರ್ ಇವೆಲ್ಲನೂ. ಸರ್ ಇದೆಲ್ಲ 3200 ರೂಪಾಯಿ ಒಂದಿದೆ, 4800 ರೂಪಾಯಿ ಒಂದಿದೆ. ಅದ್ರ ಪರವಾಗಿ ಕೂಡ ಹೆವಿ ವರ್ಕ್ ಮಾಡುತ್ತೆ ಸರ್. ಹೆವಿ ವರ್ಕ್ ಇರುತ್ತೆ ಸರ್. ಬಟ್ ನನಗೆ ಎಸಿ ಅವರಿಗೆ ಇಲ್ಲಾಂದ್ರೆ ರೆಸ್ಟೋರೆಂಟ್ ಅವರಿಗೆ ಈ ತರ ಯೂಸ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಅವ್ರಿಗೆ ಮಾತ್ರ ರೆಕಮೆಂಡ್ ಮಾಡ್ತೀನಿ ಕಮರ್ಷಿಯಲಿ. ಮತ್ತೆ ಏನಾದ್ರು ಶೆಡ್ಗಳಲ್ಲಿ ವರ್ಕ್ ಮಾಡ್ತಾರಲ್ಲ ಟೇಬಲ್ ಫ್ಯಾನ್ ತರ ಕೂಡ ಇದನ್ನ ಯೂಸ್ ಮಾಡ್ಕೊ. ಫೈನಲ್ ಆಗಿ ನಾನು ಕೇಳ್ತಾ ಇರುವಂತದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಂಬರ್ ಬರ್ತಾ ಇರುತ್ತೆ, ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೆ ಕಾಲ್ ಮಾಡಬಹುದು ಸರ್? ಅದು ಬೆಳಿಗ್ಗೆ 9:30 ಸಾಯಂಕಾಲ 7 ಗಂಟೆವರೆಗೂ ಕಾಲ್ ಮಾಡಬಹುದು. ಅದು ಬರಬೇಕು ಅಂತಂದ್ರೆ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರಬೇಕು ಅಂತ. ಸರ್ ನಮ್ದು ಇದು ಬೆಂಗಳೂರಿನ KR ಪುರಂ ಸರ್. KR ಪುರಂ ಇಂದ TC ಪಾಳ್ಯ ಸಿಗ್ನಲ್ ಅಂತ ಹೇಳಿ ವಿನಾಯಕ ಲೇಔಟ್ ಅಂತ, ವಿನಾಯಕ ಲೇಔಟ್ ಅಲ್ಲಿ ಬರ್ಬೋದು. ನಮ್ಗೆ ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸ್ತೀವಿ ಸರ್. ನಮ್ದು ಚಿಂತಾಮಣಿ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ಹೈದರಾಬಾದ್ ಒಂದು ಬ್ರಾಂಚ್ ಇದೆ ಸರ್. ಆತರ ಈ ವೀಕ್ಷಕರಿಗೆ ಕ್ವಾಲಿಟಿ ಕೂಲರ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡ್ಬಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.